ಜೊತೆಯಾಗಿ ಅವರ ಜೊತೆಗೆ ಮಾನ್ಯ ಪೌರಾಡಳಿತ ಹಾಗೂ ಹಜ್ ಸಚಿವರು ಶ್ರೀ ರಹೀಂ ಖಾನ್ ಸಾಹೇಬರು ಕೂಡ ಜೊತೆಯಲ್ಲಿದ್ದಾರೆ. ಮಾನ್ಯ ಸಿಎಂ ಸಾಹೇಬರು, ಡಿಸಿ ಸಾಹೇಬರು, ಜೊತೆಗೆ ನಗರಸಭೆ ಅಧ್ಯಕ್ಷರು ಸರ್ವರು ಕೂಡ ಈ ಒಂದು ಐತಿಹಾಸಿಕ ಗಳಿಗೆಗೆ ಸಾಕ್ಷಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಅಮೌಂಟ್ ಇದಕ್ಕೆ 3,24,00,000 ಏನಿದೆ ಇಲ್ಲಿ ಸ್ಪೋರ್ಟ್ಸ್ ಹಾಸ್ಟೆಲ್ ಸರ್ ಇದೆ. ಟೋಟಲ್ 50 ಜನ ಕ್ರೀಡಾಪಟುಗಳಿಗಾಗಿ ಇದೀಗ ತಾನೇ ಭೂಮಿ ಪೂಜೆಯನ್ನ ನೆರವೇರಿಸಿ ವೇದಿಕೆಗೆ ಆಮಸ್ತಿರುವಂತಹ ಮತ್ತೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ನಮ್ಮ ಜಿಲ್ಲೆಯ ಎಲ್ಲ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ನಾನು ಈ ಮಳೆ ಬಿದ್ದು ಏನು ಮನೆಗಳು ಕುಸಿತ ಆಗಿದ್ದಾವೆ, ರಸ್ತೆಗಳು ಕೊಚ್ಕೊಂಡು ಹೋಗಿದ್ದಾವೆ, ಸೇತುವೆಗಳು ಕೊಚ್ಕೊಂಡು ಹೋಗಿದ್ದಾವೆ, ಬೆಳೆ ನಷ್ಟ ಆಗಿದೆ, ಇದರ ಒಂದು ಮಾಹಿತಿ ತೆಗೆದುಕೊಳ್ಳಬೇಕು ಅಂತೇಳಿ ಹೇಳಿ ಖುದ್ದಾಗಿ ಅಧಿಕಾರಿಗಳ ಜೊತೆಯಲ್ಲಿ ಪರಿಶೀಲನೆ ಮಾಡಿದ್ದೇನೆ. ಎಲ್ಲೆಲ್ಲಿ ಮನೆ ಕುಸಿತ ಆಗಿದೆ ಆ ಮನೆ ಕುಸಿತ ಆಗಿದ್ದವರಿಗೆ ಈಗಾಗಲೇ ಪ್ರಕೃತಿ ವಿಕೋಪ ನಿಧಿ ಅಡಿಯಲ್ಲಿ 6,500 ರೂಪಾಯಿ ಕೊಟ್ಟಿದ್ದೇವೆ. ರಾಜ್ಯ ಸರ್ಕಾರದ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳು ಸೂಚನೆ ಮೇರೆಗೆ ಎಲ್ಲೆಲ್ಲಿ ಭಾಗಶಃ ಮನೆ ಕುಸಿತ ಆಗಿದೆ ಅವರಿಗೆ 50,000 ರೂಪಾಯಿ ಕೊಡ್ತೀವಿ ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಸಂಪೂರ್ಣ ಮನೆ ಕುಸಿತ ಆದರೆ ಇವತ್ತು ಪ್ರಕೃತಿ ವಿಕೋಪ ನಿಧಿಯಿಂದ 1,20,000 ಮತ್ತು ನಮ್ಮ ಸರ್ಕಾರದ ವತಿಯಿಂದ ಹೆಚ್ಚುವರಿಯಾಗಿ 1,20,000 ರೂಪಾಯಿ ಒಂದು ಮನೆ ಮಂಜೂರಾತಿ ಮಾಡಿ ನೇರವಾಗಿ ಫಲಾನುಭವಿಗಳಿಗೆ ಕೊಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಹೀಗಾಗಿ ಜಿಲ್ಲೆಯ ಜನ ಆತಂಕಕ್ಕೆ ಒಳಪಡುವಂಥದ್ದು ಅವಶ್ಯಕತೆ ಇಲ್ಲ. ಸರ್ಕಾರ ನಿಮ್ಮ ಜೊತೆಯಲ್ಲಿದೆ, ಅವ್ರ ಜೊತೆಯಲ್ಲಿದೆ. ಯಾರು ಸಂತ್ರಸ್ತರಿದ್ದಾರೆ ಅವ್ರಿಗೆ ಆದ್ಯತೆ ಮೇರೆಗೆ ಪರಿಹಾರ ಕೊಡ್ತೇವೆ, ಅವರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಕೊಡ್ತಾರೆ. ಸರ್ ಬಸವರಾಜ ಪಾಟೀಲ್ ಯತ್ನಾಳ್ 151 ಮನೆಗಳು ಇಲ್ಲಿಯವರೆಗೆ ಸಮೀಕ್ಷೆ ಪ್ರಕಾರ ವರದಿ ಬಂದಿದೆ. ಇನ್ನೂ ಸಮೀಕ್ಷೆ ನಡೀತಾ ಇದೆ. ಹೆಚ್ಚಿಗೆ ಮನೆ ಇವತ್ತು ಇನ್ನೂ ಬಿದ್ದಿರ್ಬೋದು. ಬೆಳೆ ಹಾನಿಗೆ ಈಗಾಗಲೇ ಬಸವ ಕಲ್ಯಾಣದವರಿಗೆ ಪರಿಹಾರ ಕೊಟ್ಟಿದ್ದಾರೆ. ಸುಮಾರು 3 ಕೋಟಿ ರೂಪಾಯಿಯನ್ನು ಪರಿಹಾರ ಈಗಾಗಲೇ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಕೆಲವರಿಗೆ ಪರಿಹಾರ ಹೋಗಿರ್ಬೋದು, ಅವರವರ ಖಾತೆಯಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಮತ್ತೆ ಬೆಳೆ ಹಾನಿ ಸಮೀಕ್ಷೆ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಎಲ್ಲಿ ನದಿ ಹರಿದೋಡುತ್ತದೆ ಅಲ್ಲಿ ಆ ಕಡೆ ಆ ಭಾಗದಲ್ಲಿ ಅಕ್ಕಪಕ್ಕದಲ್ಲಿ ನದಿ ಅಂಚಿನಲ್ಲಿ ಬೆಳೆ ಹಾನಿ ಆಗಿದ್ದು ನಮ್ಮ ಗಮನಕ್ಕೆ ಬಂದಿದೆ. ಅದಕ್ಕೆ ಸಮೀಕ್ಷೆ ಮಾಡಿ ಅವರಿಗೆ ಪರಿಹಾರ ಕೊಡುವಂಥದ್ದಕ್ಕೆ ಕ್ರಮ ಜರುಗಿಸ್ತಾರೆ. ಸಿಂಧೋಲ್ ಹತ್ರ ಒಂದು ಬ್ರಿಡ್ಜ್ ಮಾಡ್ತಾ ಇದ್ದಾರೆ ಸರ್, ಅದು ಕರ್ನಾಟಕ ತೆಲಂಗಾಣ ಸಂಪರ್ಕ ಕಲ್ಪಿಸುವಂಥ ಸಿಂಧೋಲ್ ಬೀದರ್ ಬ್ರಿಡ್ಜ್ ಕಾಮಗಾರಿ ಟೋಟಲಿ ನಿಂತೋಗಿದೆ, ಸಂಪರ್ಕ ಕಟ್ ಮಾಡಿದ್ದಾರೆ ಸರ್. ಜನರು ಪರಿಶೀಲನೆ ಮಾಡ್ತೀನಿ, ನನ್ನ ಗಮನಕ್ಕೆ ತಾವು ತಂದಿದ್ದೀರಿ. ಅಧಿಕಾರಿಗಳ ಜೊತೆಲಿ ಚರ್ಚೆ ಮಾಡಿ ಅದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತೇವೆ ಸರ್. ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಕೂಡಲ ಸಂಗಮದ ಪ್ರತ್ಯೇಕ ವಾಲ್ಮೀಕಿ ಹಗರಣ ಕುರಿತು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಸರ್. ಇದ್ರ ಬಗ್ಗೆ ನೋಡಿ, ಈಗಾಗಲೇ ವಾಲ್ಮೀಕಿ ಹಗರಣದ ಬಗ್ಗೆ ತನಿಖೆ ಮಾಡ್ತಾ ಇದ್ದೇವೆ, ತಪ್ಪಿತಸ್ಥರ ಮೇಲೆ ಕ್ರಮ ಜರುಗಿಸ್ತಾ ಇದ್ದೇವೆ. ಇವತ್ತಿದಕ್ಕೆ ರಾಜಕೀಯ ಮಾಡಿ ಡೊಂಬರಾಟ ಮಾಡುವಂಥ ಕೆಲಸ ಮಾಡಿ ಏನು ತನಿಖೆ ದಾರಿ ತಪ್ಪಿಸುವಂಥ ಒಂದು ಕೆಲಸ ಪ್ರತಿಪಕ್ಷದವರು ಮಾಡ್ತಾ ಇದ್ದಾರೆ. ಇವತ್ತು ನೈಜವಾದಂಥ ತನಿಖೆ ಆಗ್ತದೆ, ತಪ್ಪಿತಸ್ಥರ ಮೇಲೆ ಕ್ರಮ ಆಗ್ತದೆ.